ಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಅಪಘಾತ ಹೊಂದಿದ ಬಾಲಕಿಯ ಅಂಗಾಂಗ ದಾನ. ಪೋಷಕರ ದೃಢ ನಿರ್ಧಾರದಿಂದ 6 ಜನರ ಪ್ರಾಣ ಉಳಿದಿದೆ. ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಮೆಚ್ಚುಗೆ. ಅರಸೀಕೆರೆಯ ದೊಡ್ಡ ಮೇಟಿಕುರ್ಕಿಯಲ್ಲಿ ಸರ್ವಧರ್ಮಗಳ ಬಾಂಧವರ ಭಾವೈಕ್ಯತೆಯ ಜಾಮಿಯಾ ಮಸೀದಿ. ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರಿಂದ ಉದ್ಘಾಟನೆ. ಅಪಘಾತ ಹೊಂದವರಲ್ಲಿ ಸಾವನ್ನಪ್ಪಿದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದಂತಹ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯವಾಗಿತ್ತು. ಇದರಿಂದ 6 ಜನರ ಪ್ರಾಣ ಉಳಿಸಿದಂತಾಗಿದೆ ಎಂದು ಹಾಸನದ ಹಿಮ್ಸ್ ನಿರ್ದೇಶಕರಾದಂತಹ ಡಾಕ್ಟರ್ ರಾಜಣ್ಣ ತಿಳಿಸಿದರು. ನಗರದ ಹಿಮ್ಸ್ ನಿರ್ದೇಶಕರ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಬಾಲಕಿ ಚಂದನ 13 ವರ್ಷ ಎಂಬುವವರು ಜುಲೈ 23ರಂದು ತಿಪಟೂರಿನಲ್ಲಿ ರಸ್ತೆ ಅಪಘಾತವಾಗಿದ್ದು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವರ ಮೆದುಳು ನಿಷ್ಕ್ರಿಯಗೊಂಡಿದ್ದು ಅವರ ಹೃದಯ, ಲಿವರ್, ಕಿಡ್ನಿ ಮತ್ತು ಇತರೆ ಅಂಗಾಂಗಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರಿಂದ ಚಂದನ ತಂದೆ ತಾಯಿಗಳು ಅತ್ಯಂತ ನೋವು ಮತ್ತು ದುಃಖದ ಸಮಯದಲ್ಲಿಯೂ ಸಹ ಸ್ವಯಂ ಅಂಗಾಂಗ ದಾನ ಮಾಡಲು ಒಪ್ಪಿಗೆ ನೀಡಿದರು. ಈ ತಂದೆ ತಾಯಿಗಳು ಬೇರೆ ಕುಟುಂಬದವರಿಗೆ ಹೊಸ ಜೀವನ ಮತ್ತು ಹೊಸ ಬೆಳಕು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತ ಶ್ಲಾಘಿಸಿದರು. ಸೋಮವಾರದಂದು ಬೆಳಗ್ಗೆ 3:30ರಿಂದ 6:30 ತನಕ ಅಂಗಾಂಗ ಪಡೆಯುವ ಪ್ರಕ್ರಿಯೆ ನಡೆದಿರುತ್ತೆ. ಈ ಅಂಗಾಂಗ ದಾನವು ಹಿಮ್ಸ್ ಸಂಸ್ಥೆಯಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿರುತ್ತೆ. ಈ ಹಿಂದೆ ಹಲವು ಬಾರಿ ಹಿಮ್ಸ್ ತಂಡವು ಪ್ರಯತ್ನ ನಡೆಸಿದರೂ ಸಫಲವಾಗಿರಲಿಲ್ಲ. ತದನಂತರ ಹಿಮ್ಸ್ ತಂಡದ ಅರಿವಳಿಕೆ ವಿಭಾಗದ ತಜ್ಞರ ಅವಿರತ ಪ್ರಯತ್ನ ಮತ್ತು ಸೊಟ್ಟೋ ಜೀವನ ಸಾರ್ಥಕತೆ ಸಹಯೋಗದೊಂದಿಗೆ ಡಾಕ್ಟರ್ ರಾಜೇಗೌಡ ಇವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಅಂತ ತಿಳಿಸಿದರು. ತನಕ ಒಂದು ವಿಶಿಷ್ಟವಾದ, ಅಪೂರ್ವವಾದ ಮತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಬಹು ಅಂಗಾಂಗಗಳನ್ನು ಒಂದು ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡು ಅಪಘಾತದಿಂದ ಮೆದುಳು ನಿಷ್ಕ್ರಿಯಗೊಂಡು ಬೇರೆ ಅಂಗಾಂಗಗಳು ಕೆಲಸ ಮಾಡುತ್ತಿದ್ದು ಅಂತಹ ಬಾಲಕಿ ಅವರ ತಂದೆ ತಾಯಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅಂಗಾಂಗಗಳ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿ ಒಪ್ಪಿಗೆ ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆಂಗಳೂರಿನಿಂದ ಕೆಲವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ಬಂದು ಅಂಗಾಂಗಗಳನ್ನೆಲ್ಲ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಮೂಲಕ ಪಡೆದಿದ್ದಾರೆ. ಅದಪ್ಪ ಆ ರೀತಿ ಪಡೆದ ಅಂಗಾಂಗಗಳನ್ನು ನಾವು ಸರ್ಕಾರ ನಿಗದಿಪಡಿಸಿದ ರೆಕಗ್ನೈಸ್ಡ್ ಸಂಸ್ಥೆಗಳಿಗೆ ಕಳುಹಿಸಿಕೊಟ್ಟಿದ್ದೇವೆ. ಕಿಡ್ನಿಯನ್ನು 2 ಕಿಡ್ನಿಗಳು ಮತ್ತು ಒಂದು ಲಿವರ್ ಅನ್ನು ಕಳಿಸಿದ್ದೇವೆ ಮತ್ತು ಕಣ್ಣಿನ ಡೊನೇಷನ್ ಸಹ ಮಾಡಿದ್ದಾರೆ. ಇದು ಇಂಥ ಕಷ್ಟ ಕಾಲದಲ್ಲಿ ಬಾಲಕಿ ಚಂದನ ಅವರ ತಂದೆ ತಾಯಿಗಳು ದೃಢ ನಿರ್ಧಾರ ಅಂತ ನೋಡಿಕೊಳ್ಳಲು ತುಂಬಾ ದೃಢ ನಿರ್ಧಾರ ತೆಗೆದುಕೊಂಡು ಅವರ ಮಗುವಿನ ಅಂಗಾಂಗಗಳು ಬೇರೆಯವರ ಜೀವನಕ್ಕೆ ಬೆಳಕಾಗಲಿ ಅಂತ ಅವರು ತಗೊಂಡಿದ್ದು ತುಂಬಾ ಶ್ಲಾಘನೀಯ. ಆ ಸಂಸ್ಥೆಯ ಕೆಲಸದಲ್ಲಿ ಅವರ ಕೆಲಸದಲ್ಲಿ ನಮ್ಮ ಸಂಸ್ಥೆಯು ಭಾಗಿಯಾಗಿ ಎಲ್ಲವೂ ಪೂರ್ವ ನಿಯೋಜಿಸಿದಂತೆ ನಾವು ಅಂಗಾಂಗಗಳನ್ನು ಕಳುಹಿಸಿಕೊಟ್ಟಿದ್ದೇವೆ. ಈ ರೀತಿ ಈ ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಬಿಸಿ ರವಿಕುಮಾರ್, ಆಡಳಿತಾಧಿಕಾರಿ ರೇಖಾ, ಅರವಳಿಕೆ ಮುಖ್ಯಸ್ಥ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಾಮನಾಥ್, ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅನುಪಮಾ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಆಲೀಶ್ ಇತರರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ದೊಡ್ಡಮೇಟಿಕುರ್ಕೆ ಗ್ರಾಮದ ಜಾಮಿಯಾ ಮಸೀದಿಯನ್ನ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಶಿವಲಿಂಗೇಗೌಡರು ಉದ್ಘಾಟನೆಗೊಳಿಸಿದರು. ನಂತರ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಂ ಸಮೀವುಲ್ಲಾ, ನಮ್ಮ ಶಾಸಕರಾದ ಶಿವಲಿಂಗೇಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೆ ಈ ಗ್ರಾಮದ ಸರ್ವ ಧರ್ಮಗಳ ಬಾಂಧವರ ಸಹಕಾರದಿಂದ ಒಂದು ಸುಂದರವಾದ ಮಸೀದಿಯನ್ನ ನಿರ್ಮಾಣವಾಗಿರುವುದು ಸಂತೋಷದ ವಿಷಯ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದರು. ಮಸೀದಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಊರಿನ ಎಲ್ಲ ಸಮಾಜದ ಮುಖಂಡರು ಬಂದು ಇವತ್ತು ಮಸೀದಿ ಉದ್ಘಾಟನೆಗೆ ಸಹಕಾರ ಮಾಡಿಕೊಟ್ಟಂತ ಎಲ್ಲ ಕಮಿಟಿ
ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ನೂರುಲ್ಲಾ ಅವರು ಮಾತನಾಡಿ, ಡಿಎಂ ಕುರ್ಕೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮುಸ್ಲಿಂ ಬಾಂಧವರು ಸಣ್ಣದಾದ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲು ಅನಾನುಕೂಲ ಇದ್ದ ಕಾರಣ ರಾಜ್ಯ ಸರ್ಕಾರದ ವಸತಿ ಹಾಗೂ ವಾಕ್ ಬೋರ್ಡ್ ಸಚಿವರಾದ ಜಮೀರ್ ಅಹಮದ್ ಖಾನ್ ಹಾಗೂ ಮುಸ್ಲಿಂ ಬಾಂಧವರು ಮತ್ತು ಗ್ರಾಮದ ಹಿಂದೂ ಬಾಂಧವರ ಸಹಕಾರದಿಂದ ಒಂದು ಸುಂದರವಾದ ಮಸೀದಿಯನ್ನ ಪುನರ್ ನಿರ್ಮಾಣ ಮಾಡಲು ಇಂದು ಸಾಧ್ಯವಾಗಿದೆ. ಇದಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಬೇಟಿಗುರಿಗೆ ಗ್ರಾಮ ಸುಮಾರು 2,000 ಮನೆಗಳಿರುವಂತಹ ಒಂದು ಪುಟ್ಟ ಗ್ರಾಮ. ಇಲ್ಲಿ ನಮ್ಮ ಮನೆಗಳು ಅಂದ್ರೆ ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಮ್ಸ್ ಒಂದು 20 ಮನೆಗಳಿದೆ. ಆದರೆ 20 ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮೌಲಾನಾ ರಿಜ್ವಾನ್ ಖಾದ್ರಿ ಅವರಿಂದ ಕುರಾನ್ ಪಠಣ ನಡೆಯಿತು. ಮುಖ್ಯ ಅತಿಥಿಗಳಿಗೆ ಜಾಮಿಯಾ ಮಸೀದಿಯ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಾಡಾಳು ಸ್ವಾಮಿ, ಚನ್ನಬಸವ, ಸುರೇಶ್, ಗೌರೀಶ್, ಸಸಿವಾಳ, ಅನಿಲ್ ಹಾಗೂ ಮೇಟಿ ಕುರ್ಕೆ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ನೂರುಲ್ಲಾ, ಕಾರ್ಯದರ್ಶಿಗಳಾದ ಶಹಾನ್ ವಾಜ್, ಅತೀಫ್, ಮಹಮ್ಮದ್ ಶಫಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯುವ ಬರಹಗಾರರು ಸಮಾಜದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಎಂದು ಅರಸೀಕೆರೆಯ ಸಾಹಿತ್ಯ ಜಾತ್ರೆ 2024ನೇ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ ಸಾಹಿತಿ ಡಾಕ್ಟರ್ ರಾಜಶೇಖರ್ ಮಠಪತಿ ಸಲಹೆಯನ್ನ ನೀಡಿದರು. ಅರಸೀಕೆರೆ ನಗರದ ಕಲಾಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅರಸೀಕೆರೆ ವತಿಯಿಂದ ಭಾನುವಾರ ಸಾಹಿತ್ಯ ಜಾತ್ರೆ 2024 ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯ ಜೀವನ ಸುಂದರ ಗೂಡಿದ್ದಂತೆ, ಅದರಲ್ಲಿ ನಾವೆಲ್ಲ ಪುಟ್ಟ ಹಕ್ಕಿಗಳು. ಇತ್ತೀಚಿನ ದಿನಗಳಲ್ಲಿ ಜಾಲತಾಣಗಳಿಂದ ಈಗಿನ ಯುವಕರು, ವಿದ್ಯಾರ್ಥಿಗಳು ಸಾಹಿತ್ಯ ಮರೆಯುತ್ತಿದ್ದಾರೆ ಅಂತ ತಿಳಿಸಿದರು. ಜೋರಾಗಿ ಚಪ್ಪಾಳೆ ಹಾಕಿ 50 ಜನ ಕವಿಗಳು. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಸರ್ಕಾರಗಳು ಸಾಹಿತ್ಯ ಪರ ಸಾಂಸ್ಕೃತಿಕ ಸಂಘಟನೆಗಳಿಗೆ ಹೆಚ್ಚಿನ ಅನುದಾನ ನೀಡಲು ಸದನದಲ್ಲಿ ಚರ್ಚಿಸಿ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು. ಜಿಲ್ಲೆಯ ಎಲ್ಲಾ ಕವಿಗಳು ಒಂದು ಕಡೆ ಸೇರಿ ಈ ರೀತಿಯ ಕಾರ್ಯಕ್ರಮ ನಡೆಸಿರುವುದು ಉತ್ತಮ ಕೆಲಸ ಅಂತ ಹೇಳಿದರು. ಸಾಹಿತ್ಯದ ಕನ್ನಡದ ಈ ಸಾಹಿತ್ಯ ನಮ್ಮ ಸನಾತನ ಧರ್ಮದ ಸಂಕೇತ, ನಮ್ಮ ಸನಾತನ ಇತಿಹಾಸದ ಸಂಕೇತ. ನಮ್ಮ ಪರಂಪರೆಗಳು ಯಾವ ರೀತಿ ಇತಿಹಾಸವನ್ನು ಹೊಂದಿದೆ, ಆ ಇತಿಹಾಸದಲ್ಲಿ ನಮ್ಮ ಸಾಹಿತ್ಯ ಆಗಿರಬಹುದು. ಇದೇ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಕೆಎಸ್ ಮಂಜುನಾಥ್, ಯಳನಾಡು ಸಂಸ್ಥಾನದ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿ, ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್, ಬೆಂಗಳೂರಿನ ಕೆಎನ್ ಗ್ರೂಪ್ ಚೇರ್ಮನ್ ರಾಜ್ ಕೃಷ್ಣಮೂರ್ತಿ, ಕೋಟ್ರೇಶ್ ಉಪ್ಪಾರ್, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕ್ಲಗೂಡು, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಬಾನಂ ಲೋಕೇಶ್, ಹಿರಿಯ ಸಾಹಿತಿ ಸುಶೀಲಾ, ಸೋಮಶೇಖರ್, ಕರವೇ ಹೇಮಂತ್ ಇತರರು ಹಾಜರಿದ್ದರು. ಲಯನ್ಸ್ ಕ್ಲಬ್ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಬೇಲೂರು ಮತ್ತು ಮ್ಯಾನ್ಕೈಂಡ್ ಫಾರ್ಮ್ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಯಮಸಂದಿ ಸರ್ಕಾರಿ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಲೂರಿನಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ಈಗಿನ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯ. ಸರಿಯಾದ ಚಿಕಿತ್ಸೆ, ತಪಾಸಣೆ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಲಯನ್ಸ್ ಕ್ಲಬ್ನ ಪೂವಯ್ಯ, ಪ್ರಶಾಂತ್, ಪವನ್, ಮುಕ್ತಾರ್ ಅಹಮದ್, ಸಂತೋಷ್, ವೈಬಿ ಸುರೇಶ್, ದೊಡ್ಡಮನೆ ಪ್ರಭಾಕರ್, ಆದರ್ಶ್, ಲ್ಯಾಬ್ ಆದರ್ಶ್, ಸೈಫ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮ್ದ ಸೂರ್ಯ ಪಟೇಲ್ ಮತ್ತು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪಿಯುಸಿಯ ನಂತರ ಮುಂದೇನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಕುರಿತು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಂತಹ ಉಚಿತ ಕಾರ್ಯಾಗಾರವನ್ನು ನಡೆಸಲಾಯಿತು. ಬೆಂಗಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಬೆಂಗಳೂರು ಅಕ್ಕ
ಐಎಎಸ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ಸಿನ ಜೀವನ ಪ್ರತಿಯೊಬ್ಬರ ಕನಸು. ಅದನ್ನ ಸಾಕಾರಗೊಳಿಸಲು ಒಂದು ಉತ್ತಮ ಉದ್ಯೋಗವನ್ನು ಆಯ್ಕೆ ಮಾಡುವುದು ಮತ್ತು ಸೇರಿಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲಿಯೂ ಸರ್ಕಾರಿ ಉದ್ಯೋಗ ಒಂದು ಉತ್ತಮ ಆಯ್ಕೆ. ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಹೆಚ್ಚುತ್ತಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತಮ ತಯಾರಿ ಅತ್ಯಗತ್ಯ. ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕಿದೆ ಎಂದ ಅವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬೇಕು, ಉನ್ನತ ಶ್ರೇಣಿಯನ್ನ ಪಡೆದು ಅಂದುಕೊಂಡಿದ್ದನ್ನ ಸಾಧಿಸಬೇಕು ಎನ್ನುವುದು ಎಲ್ಲಾ ವಿದ್ಯಾರ್ಥಿಗಳ ಆಸೆಯಾಗಿರುತ್ತೆ. ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳುವ ಕ್ರಮ ಬಹಳ ಮುಖ್ಯವಾಗಿರುತ್ತೆ ಅಂತ ತಿಳಿಸಿದರು. ಮೊದಲನೇದಾಗಿ ಈಗ ನೀವು ಇಲ್ಲಿ ಒಂದು 350-400 ಜನ ಇದ್ದೀರಾ ಅಂತ ಅನ್ಕೋತೀನಿ. ಅಷ್ಟು ಜನ ಇದ್ದೀರಾ. ನೀವು ಸಾಮಾನ್ಯವಾಗಿ ನಾವು ಏನಾದ್ರು ಮಾಡ್ಬೇಕು ಅನ್ನುವಾಗ ಅವಳು ಹಂಗ್ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ, ಅವನು ಹಂಗ್ ಮಾಡ್ತಾ ಇದ್ದಾನೆ ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ, ಈ ತರ ತೀರ್ಮಾನ ತಗೊಂಡ್ರೆ ಜಾಸ್ತಿ ಇರ್ತಾರೆ. ಬೇರೆಯವ್ರನ್ನ ನೋಡಿ ತೀರ್ಮಾನ ತಗೊಳ್ಳೋದು ಜಾಸ್ತಿ ಇರ್ತಾರೆ. ಬೇಲೂರು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಶಿವಮರಿಯಪ್ಪ ಮಾತನಾಡಿ, ಇತ್ತೀಚಿನ ದಿನದಂದು ಅಂಕದ ಹಿಂದೆ ಬಿದ್ದ ವಿದ್ಯಾರ್ಥಿಗಳು ಇಂಜಿನಿಯರ್ ಇಲ್ಲವೇ ಡಾಕ್ಟರ್ ಆಗುವುದರಲ್ಲಿ ತೃಪ್ತಿ ಪಡುವ ಮೂಲಕ ಉನ್ನತ ಉದ್ಯೋಗಕ್ಕೆ ಲಗ್ಗೆಯಿಡ್ತಿಲ್ಲ. ಈ ಕಾರಣದಿಂದ ಉನ್ನತ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಉದ್ಯೋಗ ಪಡೆಯಬೇಕಿದೆ ಎಂದ ಅವರು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಲು ಮುಂದಾಗಬೇಕಾಗಿದೆ ಅಂತ ತಿಳಿಸಿದರು. ಎಕನಾಮಿಕ್ಸ್, ಬಿಸಿನೆಸ್, ಅಕೌಂಟೆನ್ಸಿ ಅಂಡ್ ಕಂಪ್ಯೂಟರ್ ಸೈನ್ಸ್. ಸೊ ನಾವು ಆರ್ಟ್ಸ್ ಬಂದಾಗ HEBS ಇರುತ್ತೆ, ಮತ್ತೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕನ್ನಡ ಜಾಸ್ತಿ, ಸೋಷಿಯಾಲಜಿ. ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ಹರೀಶ್, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೀಣಾ, ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ, ನೂರ್ ಅಹಮದ್, ಶಿಕ್ಷಕ ಲಕ್ಷ್ಮಣ್, ಸಹ ಪ್ರಾಧ್ಯಾಪಕ ಲಕ್ಷ್ಮಣ್, ಶ್ರೀಮತಿ ಸಂಧ್ಯಾ, ಉಪನ್ಯಾಸಕ ಲಕ್ಷ್ಮೀನಾರಾಯಣ, ಭುವನೇಶ್, ಗಾಯಕ ಚಂದನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಹಣಕ್ಕಾಗಿ ಪೀಡಿಸ್ತಾ ಇದ್ದಂತಹ ಪುಡಿರೌಡಿ ಗ್ಯಾಂಗ್ ಸೋಮವಾರದಂದು ಬೆಳ್ಳಂಬೆಳಗ್ಗೆ ಆಟೋದಲ್ಲಿ ಬಂದು ಡೈರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದಂತಹ ಘಟನೆ ಹಾಸನದ ಹೊರವಲಯದಲ್ಲಿ ಕೌಶಿಕ ಗೇಟ್ ಬಳಿ ನಡೆದಿದೆ. ಹಳೆ ದ್ವೇಷವನ್ನಿಟ್ಟುಕೊಂಡು ಕ್ಷುಲ್ಲಕ ಕಾರಣಕ್ಕೆ ಸತೀಶ್ 27 ವರ್ಷದ ಯುವಕನ ಮೇಲೆ ಪುಡಿರೌಡಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಂಭೀರ ಗಾಯಗೊಂಡ ಯುವಕನಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಮಾರಕಾಸ್ತ್ರಗಳಿಂದ ತಲೆ, ಕುತ್ತಿಗೆ, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಲಾಂಗ್ನಿಂದ ಕೊಚ್ಚಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಈ ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮತ್ತು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ರಾಜು ಘಟನೆ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಕೈವಾಡವಿದೆ ಅಂತ ಯುವಕನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಒಬ್ಬರ ಆಟದ ಹತ್ರ ಬಂತು, ಗಾಡ್ ಬಂದ ನಿಂತಂತೆ ಅವಣ್ಣ ಆಟದ ಹೋದಂತೆ ಅವಣ್ಣ ಹಾಕೊಟ್ಟು ಬರೋದು ಅದರಿಂದ ಬರೋದು ಸಾಕ್ಷಿ ರೌಡಿಗಳ ಬಗ್ಗೆ ತಿಂಗಳುಗಳ ಹಿಂದೆಯೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದ್ದರು. ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆಸ್ಪತ್ರೆಯಲ್ಲಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು, ಈಗಾಗಲೇ ವಿಶೇಷ ತನಿಖಾ ಪೊಲೀಸ್ ತಂಡ ರಚಿಸಿ ಆರೋಪಿಗಳನ್ನ ಹಿಡಿಯಲು ಬಲೆ ಬೀಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಲೆ ನಡೆದ ಸ್ಥಳಕ್ಕೆ ಮತ್ತು ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಆಯೋಜಿಸಲಾಗಿತ್ತು. ಬೇಲೂರು ದೇಶಭಕ್ತರ ಬಳಗದ ವತಿಯಿಂದ ಕಾರ್ಗಿಲ್ 25ನೇ ವಿಜಯೋತ್ಸವದ ಪ್ರಯುಕ್ತ ನಿವೃತ್ತ ಯೋಧ ಹರಿದಾಸ್ ಪಾಂಡೂರನ್ನ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ಸಂತೋಷ್ ಮಾತನಾಡಿ, ಕಾರ್ಗಿಲ್ ಯುದ್ಧ ಮತ್ತು ಈ ದೇಶದ ಒಳಿತಿಗಾಗಿ ಮಾಡಿದ ಹಲವಾರು ಯುದ್ಧಗಳಲ್ಲಿ ಹುತಾತ್ಮರಾದ ಮತ್ತು ಜೀವ ಸಹಿತ ಉಳಿದು ಬಂದಿರುವ ಸೈನಿಕರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕಾದುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿದರು. ಈ ಸಮಾರಂಭದಲ್ಲಿ ದೇಶಭಕ್ತ ಬಳಗದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಹೇಶ್, ಸಂಘದ ಖಜಾಂಜಿ ಪವನ್ ಗ್ಲಾಸ್ ಪ್ರಕಾಶ್, ವೇದಬ್ರಹ್ಮ ಮಂಜುನಾಥ್, ರೋಟರಿ ಸಂಸ್ಥೆ ಅಧ್ಯಕ್ಷ ಶಂಭುಗೌಡ, ಉಪನ್ಯಾಸಕ ಮಹೇಶ್, ಶಿಕ್ಷಕ ರುದ್ರೇಶ್, ನಾರಾಯಣ ಸರ್, ಕುಲಕರ್ಣಿ, ಆಶಾ ಮತ್ತಿತರರು ಉಪಸ್ಥಿತರಿದ್ದರು. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಶಿರಾಡಿಘಾಟ್ ರಸ್ತೆ 75ರಲ್ಲಿ ಭೂಕುಸಿತ
ಮರುಕಳಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಲು ಬಳಿ ಮತ್ತೆ ಭೂಕುಸಿತ ಉಂಟಾಗಿದೆ. ಇದರ ಪರಿಣಾಮ ರಸ್ತೆಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿವೆ. ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯ ಸಿಬ್ಬಂದಿ ಮಣ್ಣು ತೆರವುಗೊಳಿಸುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಗುತ್ತಿಗೆದಾರ ಹಾಗೂ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣು ತೆರವು ಕಾರ್ಯಾಚರಣೆ ವಿಳಂಬವಾಗುತ್ತಿದೆ. ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡೋದು ಬಿಟ್ಟು ಮಳೆಗಾಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾರ್ವಜನಿಕರ ಹಣ ಪೋಲ್ ಮಾಡ್ತಿದ್ದಾರೆ. ನಾವುಗಳು ಮಣ್ಣು ಕುಸಿಯುವ ಭಯದಲ್ಲೇ ಸಂಚರಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿರಾಡಿ ಘಾಟ್ನ ಎಡಕು ಮೇರಿ ಕಡಗರಹಳ್ಳಿ ಮಧ್ಯೆ ಭೂಕುಸಿತದಿಂದಾಗಿ 14 ರೈಲುಗಳ ಸಂಚಾರ ರದ್ದಾಗಿದೆ. ಇನ್ನೊಂದೆಡೆ ಹಳಿ ದುರಸ್ತಿ ಕಾರ್ಯ ಮುಂದುವರೆದಿದ್ದು ಆಗಸ್ಟ್ 10ರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಅಂತ ರೈಲ್ವೆ ಮೂಲಗಳು ತಿಳಿಸಿವೆ. ಹಳಿಯ ಕೆಳಭಾಗದಲ್ಲಿ ಭಾರಿ ಆಳಕ್ಕೆ ಮಣ್ಣು ಜರಿದು ಹೋಗಿದ್ದು ಹಳಿಗೆ ಅಪಾಯ ಎದುರಾಗಿದೆ. ರೈಲ್ವೆ ಸಿಬ್ಬಂದಿ ಹಗಲಿರುಳು ದುರಸ್ತಿ ಕಾರ್ಯ ಕೈಗೊಂಡಿದ್ರು ಸುರಿಯುತ್ತಿರುವ ಜಡಿಮಳೆ ಅಡ್ಡಿಯಾಗಿದೆ. ಶುಕ್ರವಾರ ಸಂಜೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಶನಿವಾರ ಹಾಗೂ ಭಾನುವಾರ ಕೂಡ ಹಲವು ರೈಲುಗಳು ಮಾರ್ಗ ಬದಲಾಯಿಸಿ ಸಂಚರಿಸಿವೆ. ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದ್ರು ರೈಲು ಮಾರ್ಗವನ್ನ ಸಹಜ ಸ್ಥಿತಿಗೆ ತರುವುದಕ್ಕೆ ಇನ್ನೂ 15 ದಿನ ಬೇಕಾಗಬಹುದು ಅಂತ ಹೇಳಲಾಗಿದೆ. ಸಕಲೇಶಪುರ ತಾಲೂಕು ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾರಾಯಣ ಆಳ್ವ ಪತ್ರಿಕೆಯೊಂದಿಗೆ ಮಾತನಾಡಿ, ಶೀಘ್ರವಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು. ಇದಕ್ಕಾಗಿ ಸರ್ವರು ಸಂಪೂರ್ಣ ಸಹಕಾರವನ್ನು ರೈಲು ಇಲಾಖೆಗೆ ನೀಡಬೇಕು. ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣಿಸಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು, ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಭಾರಿ ಪ್ರಮಾಣದ ಮಳೆಯಿಂದ ಉಂಟಾಗುತ್ತಿರುವ ಅತಿವೃಷ್ಟಿಯಿಂದ ಸಂಭವಿಸಿರುವ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಹಾಸನದಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ಡಿ. ಮೋಹನ್ ಕುಮಾರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಕಾಫಿ ಬೆಳೆಯುವ ಮಲೆನಾಡಿನ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಭಾರಿ ಮತ್ತು ನಿರಂತರವಾದ ಮಳೆ ಮತ್ತು ಶೀತ ವಾತಾವರಣವು ಕಾಫಿ ಮತ್ತು ಕಾಳುಮೆಣಸು ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿರುತ್ತೆ. ಕಾಫಿ ಬೆಳೆಯಲ್ಲಿ ಕಾಫಿ ಗೊಂಚಲು ಕೊಳೆ ರೋಗ ಕಂಡು ಬಂದಿದ್ದು ಕಾಫಿಯು ಉದುರುತ್ತಿದೆ. ಹಾಗೂ ಈ ವರ್ಷದ ಬೇಸಿಗೆಯಲ್ಲಿ ಅತಿಯಾದ ತಾಪಮಾನ ದಾಖಲಾಗಿ ಕಾಫಿ ಬೆಳೆಯಲ್ಲಿ ಹಾನಿ ಸಂಭವಿಸಿತ್ತು. ಮುಂದುವರೆದು ಇದೀಗ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಅತಿವೃಷ್ಟಿ ಉಂಟಾಗಿ ಕಾಫಿ ಬೆಳೆಯಲ್ಲಿ 60% ನಷ್ಟ ಸಂಭವಿಸಿದೆ. ಅತಿಯಾದ ಗಾಳಿ ಮಳೆಯಿಂದ ತೋಟದಲ್ಲಿ ಮರಗಳು ನೆಲಕ್ಕುರುಳಿ ಹಾನಿ ಸಂಭವಿಸಿದೆ. ಕಾಫಿಯ ಜೊತೆಗೆ ಕಾಳುಮೆಣಸು ಬೆಳೆಯಲು ಕೊಳೆ ರೋಗ ಕಂಡು ಬಂದಿದ್ದು ಮರಗಳ ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಹ ನೆಲಕಚ್ಚಿವೆ. ಕಾಫಿಯು ಬಹುವಾರ್ಷಿಕ ಬೆಳೆಯಾಗಿದ್ದು ಜೊತೆಗೆ ಈ ಬೆಳೆಗೆ ನಿರ್ವಹಣಾ ವೆಚ್ಚವೂ ಕೂಡ ಅಧಿಕವಾಗಿದೆ ಅಂತ ಹೇಳಿದ್ರು. ಈ ಮಳೆಯಿಂದ ನಾವು ಕಾಫಿ ಬೆಳೆಗಾರರು ತತ್ತರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ. ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ. ಈ ಸತತವಾಗಿ ಮಳೆ ಅಂದ್ರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯಕ್ಕೆ ಶುರುವಾಗಿದೆ. ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಮಳೆ ಇಲ್ಲದೆ ಡ್ರೈ ಆಗಿತ್ತು. ಸಡನ್ ಆಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡಕ್ಕಾಗ್ದಲೆ, ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡಕ್ಕಾಗ್ದಲೆ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ ಮತ್ತು ಜೊತೆಗೆ ಕೊಳಿತಲಿದೆ. ಅದ್ರ ಪರಿಸ್ಥಿತಿ ಹೇಳಿ ತೀರ್ದು ಸುಮಾರು 60% ಅಷ್ಟು ಕಾಫಿ ನೆಲಕ್ಕೆ ಉದಿರುವಂತ ಈ ಪ್ರಸಂಗವನ್ನು ತಾವು ನೋಡ್ಬೋದು. ಇದರಲ್ಲಿ ಸುಮಾರು ಒಂದು ಪ್ರದೇಶದಲ್ಲಿ 2 ಇಂಚು ಮಳೆ ಒಂದು ದಿವಸಕ್ಕಾದ್ರೆ 2 ಇಂಚಿಂದ ಒಂದು ದಿವಸಕ್ಕೆ ಶುರುವಾಗಿದ್ದು ಇವತ್ತು 7-8 ಇಂಚುವರೆಗೆ ಪ್ರತಿ ದಿವಸ ರಾತ್ರಿ ಹಗಲು ಎಡೆಬಿಡದೆ ಸುರಿತಾ ಇದೆ. ನಮ್ಮ ಕಾಫಿ ಗಿಡದಲ್ಲೂ ಸಹ ಈ ಕಾಫಿ ಫಸಲು ಈ ರೀತಿ ಕೊಳಿತಾ ಇದೆ. ಈ ಫಸಲು ಕೊಳೆತು ನೆಲಕ್ಕೆ ಬೀಳ್ತಾ ಇದೆ. ಈಗ ಮಳೆ ಸಹ ಕಡಿಮೆ ಆದ್ರೂ ಸಹ ಅದು ನಿಲ್ಲದಿಲ್ಲ, ಅದು ಬೀಳ್ತಲೇ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ಇದು ಕಾಫಿ ನೆಲಕ್ಕೆ ಉದುರುವಂತ ಚಿತ್ರ. ಹಾಗೆ ನಾವು ಅದ್ರ ಜೊತೆಗೆ ಉಪಬೆಳೆಯಾಗಿ ಕಾಫಿ ಜೊತೆಗೆ ಉಪಬೆಳೆಯಾಗಿ ಮೆಣಸನ್ನು ಸಹ ಬೆಳಿತೀವಿ. ಮೆಣಸಿಗೂ ಸಹ ನಾವು ಅದಕ್ಕೆ ಒಂದು ಏನು ಔಷಧಿ ಸಿಂಪಡಣೆ ಮಾಡಬೇಕು, ಔಷಧಿ ಸಿಂಪಡಣೆ ಮಾಡೋಕ್ಕೂ ಸಹ ನಮಗೆ ಕಾಲಾವಕಾಶ ಇಲ್ಲದೆ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಉಪಾಧ್ಯಕ್ಷ ಬಿಎಂ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ನಿರ್ದೇಶಕರಾದ ಬಿಜಿ ಯತೀಶ್ ಹಾಗೂ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಅಪಘಾತ ಹೊಂದಿದ ಬಾಲಕಿಯ ಅಂಗಾಂಗ ದಾನ, ಪೋಷಕರ ದೃಢ ನಿರ್ಧಾರದಿಂದ 6 ಜನರ ಪ್ರಾಣ ಉಳಿದಿದೆ. ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಮೆಚ್ಚುಗೆ. ಅರಸೀಕೆರೆಯ ದೊಡ್ಡ ಮೇಟಿಕುರ್ಕಿಯಲ್ಲಿ ಸರ್ವಧರ್ಮಗಳ ಬಾಂಧವರ ಭಾವೈಕ್ಯತೆಯ ಜಾಮಿಯಾ ಮಸೀದಿ, ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರಿಂದ ಉದ್ಘಾಟನೆ.